ಗಾಂಧಿ ವಾದ್ರಾ ಮಾಡಾತಿರೋದು ಕ್ರಿಶ್ಚಿಯನ್ರು ವೋಟ್ನ ಸೆಳಿಬೇಕು ಅಂತ. ಅದ್ ಏನ್ ಬೇಕಾದಾಗ್ಲಿ ಪಾರ್ಲಿಮೆಂಟ್ ಇಂದ ಹೊರಗೆ ಬಂದು ಕೂತ ಪ್ರತಿಭಟನೆ ಮಾಡೋದು ಖಾಯಂ. ಅಣ್ಣನೂ ಹಂಗ ತಂಗಿನೂ ಹಂಗ, ಏನಾದ್ರೂ ಪರವಾಗಿಲ್ಲ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ, ಪ್ರತಿಭಟಿಸುವುದು ನಮ್ಮ ಹಕ್ಕು ಅಂತಾರ. ಆರೋಪದ ಮೇಲೆ ಜೈಲೊಳಗಿರೋ ಕ್ರೈಸ್ತ ಸನ್ಯಾಸಿರನ್ನ ಬಿಡುಗಡೆ ಮಾಡ್ರಿ ಅಂತ ಪ್ರಿಯಾಂಕಾ ಗಾಂಧಿ ಅವರು ಪ್ರತಿಭಟನೆ ಮಾಡಾಕತ್ತಾರ. ಆರೋಪ ನಿಜ ಅಂತ ಪ್ರೂವ್ ಆಗಿ ಅವರ ಅಪರಾಧಿಗಳು ಅಂತ ಆದ್ರ ಪ್ರಿಯಾಂಕಾ ಗಾಂಧಿ ಅವ್ರು ಏನು ಮಾಡ್ತಾರ? ಕಾನೂನು ಬಾಹಿರ ಚಟುವಟಿಕೆ ಮಾಡೋರ್ಗೆ ಸಪೋರ್ಟ್ ಮಾಡೋ ಕೆಲಸ ಯಾಕೆ ಮಾಡಾಕತ್ತಾರ? ನಮ್ಮ ದೇಶದಾಗ ಮುಸ್ಲಿಮ್ರು ಕ್ರಿಶ್ಚಿಯನ್ರು ಅದೇನಾ ತಪ್ಪು ಮಾಡ್ಲಿ, ಅದೆಂಥದ ಮಹಾ ಅಪರಾಧ ಮಾಡ್ಲಿ, ಅವ್ರನ್ನ ನಾವು ಆರೋಪಿ ಅಂತಾನು ಬಂಧಿಸೋ ಹಂಗಿಲ್ಲ, ಕರೆಯೋ ಹಂಗೇ ಇಲ್ಲ. ಒಂದು ವೇಳೆ ಏನಾರೆ ಬಂಧಿಸಿ ಬಿಟ್ರ ಈ ಅಣ್ಣ ತಂಗಿ ಫ್ಲಕಾರ್ಡ್ ಹಿಡ್ಕೊಂಡ ಸಂಸತ್ ಮುಂದೆ ನಿಂತು ಬಿಡ್ತಾರ. ಕ್ಯಾಮ್ರಾಗಳ ಮುಂದೆ ಪೋಸ್ ಕೊಡ್ಕೊಂಡು ಹಿಂಗೆ ಕೈಯಾಗಿ ಹಿಡ್ಕೊಂಡ ಘೋಷಣೆ ಕೂಗಕ್ ಚಾಲು ಮಾಡ್ತಾರೆ. ಅಣ್ಣ ತಂಗಿ ಅಂದ ತಕ್ಷಣ ಯಾರಂತ ಗೊತ್ತಾಗಿರಬಹುದು. ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ, ಸನ್ಮಾನ್ಯ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು. ಪೊಲೀಸರು ಯಾರನ್ನೊಬ್ಬರನ್ನ ಬಂಧಿಸ್ಯಾರ ಅಥವಾ ಏನೋ ಅಪರಾಧದ ಮೇಲೆ ಏನೋ ಆರೋಪದ ಮೇಲೆ ಅವ್ರನ್ನ ಕಸ್ಟಡಿಗೆ ತಗೊಂಡಾರ ಅಂದ್ರೆ ಇವ್ರಿಗೆ ನೋಡಕ್ ಆಗಂಗಿಲ್ಲ. ಅದ್ರಾಗೂ ಹೇಳಿದ್ನಲ್ಲ, ಮುಸ್ಲಿಮ್ರು ಕ್ರಿಶ್ಚಿಯನ್ರು ತಪ್ಪು ಮಾಡ್ಯಾರ ಅಂದ ತಕ್ಷಣ ಒಪ್ಕೊಳ್ಳೋದೇ ಇಲ್ಲ ಈ ಅಣ್ಣ ತಂಗಿ. ಅವ್ರು ಏನ್ ಆರೋಪ ಮಾಡ್ಯಾರ, ಅವ್ರಿಗೇನ್ ಶಿಕ್ಷೆ ಆಗ್ಬೇಕು, ಏನ್ ಕೇಸ ನೋಡಂಗಿಲ್ಲ. ಅವ್ರ ಹೆಸರೇನು, ಅವ್ರ ಧರ್ಮ ಏನು ಅನ್ನೋದನ್ನ ಮೊದಲು ನೋಡ್ತಾರ. ನಾ ಹಿಂಗೆ ಹೇಳಕ್ಕೂ ಒಂದು ಕಾರಣ ಐತ್ರಿ. ಯಾಕಂದ್ರೆ ಅವ್ರು ಅಂತಾವ ಹೇಳಿಕೆಗಳನ್ನ ಬಹಳಷ್ಟು ಕೊಟ್ಟಾರ. ನಮ್ಮ ದೇಶದಾಗ ಕ್ರೈಮ್ ಆಗಂಗಿಲ್ಲ ಅಂತಲ್ಲ, ದಿನಕ್ಕ ಸಾವಿರಾರು ನೂರಾರು ಸಂಖ್ಯೆ ಒಳಗೆ ಆಗ್ತೈತಿ. ಯಾರೋ ಹಿಂದೂ ಮಾಡಿರ್ಬಹುದು, ಬೌದ್ಧ, ಜೈನ, ಬೇರೆ ಬೇರೆ ಜಾತಿ ಬೇರೆ ಬೇರೆ ಧರ್ಮದವ್ರು ಯಾರು ಬೇಕಾದ್ರೂ ಮಾಡಿರ್ತಾರ. ಅವ್ರು ಮಾಡಿರೋ ಆರೋಪದ ಮೇಲೆ ನೂರಾರು ಜನನ ದಿನಕ್ಕ ಬಂಧಿಸ್ತಾರ, ಅರೆಸ್ಟ್ ಆಗ್ತಾರ, ಇನ್ವೆಸ್ಟಿಗೇಷನ್ ಆಗ್ತೈತಿ, ಚಾರ್ಜ್ ಶೀಟ್ ಆಗ್ತೈತಿ, ಕೋರ್ಟ್ ಒಳಗ ಕೇಸ್ ನಡೀತೈತಿ, ಶಿಕ್ಷೆನೂ ಆಗ್ತೈತಿ. ಅವ್ರು ಮಾಡಿರೋ ಅಪರಾಧದ ಮೇರೆಗೆ ಅವ್ರಿಗೆ ಶಿಕ್ಷೆ ಆಗ್ತೈತಿ. ಇದು ಬಹಳ ಕಾಮನ್ ಐತಿ. ಒಂದು ದೇಶ ಐತಿ ಅಂದ್ರಲ್ಲಿ ಕ್ರೈಮ್ ನಡೀತೈತಿ, ಇಂಥವೆಲ್ಲ ನಡೀತಾವ. ಹೌದಿಲ್ರಿ, ಇಟ್ಸ್ ವೆರಿ ಕಾಮನ್. ಆದ್ರೆ ಅಣ್ಣ ತಂಗಿ ಧ್ವನಿ ಎತ್ತೋದು ಯಾರ ಪರವಾಗಿ? ಈ ನೂರಾರು ಜನರ ಪರವಾಗಿ ಅಲ್ಲ, ಈ ಸಾವಿರಾರು ಜನರ ಪರವಾಗಿ ಅಲ್ಲ. ಅವರ ಧ್ವನಿ ಎತ್ತೋದು ಯಾರೋ ಒಬ್ಬ ಮುಸ್ಲಿಂ, ಯಾರೋ ಒಬ್ಬ ಕ್ರಿಶ್ಚಿಯನ್ ಮಾಡೋ ಅಪರಾಧದ ಮೇರೆಗೆ ಅವ್ರನ್ನ ಬಂಧಿಸಿದವರ ವಿರುದ್ಧ ಇವ್ರು ಮಾತಾಡ್ತಾರೆ. ಈಗ ಇವ್ರು ಮಾಡಕತ್ತಿರೋದು ಇದ. ಏನಾಗೈತಿ ಇಶ್ಯೂ ಅಂತಂದ್ರ, ಇವತ್ತ ಸನ್ಮಾನ್ಯ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಇವತ್ತ ಪಾರ್ಲಿಮೆಂಟ್ ಹೊರಗ ಒಂದು ಕೈಯಾಗ ಬೋರ್ಡ್ ಹಿಡ್ಕೊಂಡ ಪ್ರತಿಭಟನೆ ಮಾಡಾಕತ್ತಿದ್ರು. ನನ್ಸ್ನ ಬಿಡುಗಡೆ ಮಾಡ್ರಿ, ನನ್ಸ್ನ ಬಿಡುಗಡೆ ಮಾಡ್ರಿ. ನನ್ಸ್ ಅಂದ್ರ ಕ್ರೈಸ್ತ ಸನ್ಯಾಸಿನಿ. ಆ ಸನ್ಯಾಸಿನಿಗಳನ್ನ ಬಿಡುಗಡೆ ಮಾಡ್ರಿ. ಯಾವುದೋ ಅಪರಾಧದ ಆರೋಪದ ಮೇಲೆ ಪೊಲೀಸರು ಅವ್ರನ್ನ ಬಂಧಿಸ್ಯಾರ. ಅದು ಛತ್ತೀಸ್ಗಢ ಪೊಲೀಸರು. ಆ ಸನ್ಯಾಸಿನಿಯರು ಕೇರಳ ಮೂಲದವರು. ಅವ್ರ ಮೇಲಿರೋ ಆರೋಪ ಏನಂದ್ರ ಕಾನೂನು ಬಾಹಿರವಾಗಿ ಜನರನ್ನ ಇವರು ಮತಾಂತರ ಮಾಡಾಕತ್ತಾರ, ಮತ್ತ ಚರ್ಚ್ ವತಿಯಿಂದ ಮಾನವ ಕಳ್ಳ ಸಾಗಾಣಿಕೆ ಮಾಡಾಕತ್ತಾರ ಅನ್ನೋ ಆರೋಪದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಯಾರ. ಇನ್ವೆಸ್ಟಿಗೇಷನ್ ನಡೆದೈತಿ. ಸುಮ್ಮಂತ್ರ ಪೊಲೀಸರು ಅರೆಸ್ಟ್ ಮಾಡಿರಂಗಿಲ್ಲ. ಹಿಂಗ ಯಾಕೆ ನೀವು ಅರೆಸ್ಟ್ ಮಾಡಿರಿ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಅವ್ರನ್ನ ರಿಲೀಸ್ ಮಾಡ್ರಿ ಅಂತ ಬೋರ್ಡ್ ಹಿಡ್ಕೊಂಡು ನಿಂತು ಬಿಟ್ಟಾರ. ಹೆಂಗ್ರಿ ಇದು? ಹೆಂಗ್ ಸರಿ ಅನಿಸ್ತೈತ್ರಿ? ನೀವ ಹೇಳ್ರಿ, ಒಬ್ಬ MP ಆಗಿ ನಿಮಗೆ ಸರಿ ಅನಿಸ್ತೈತಿ? ಆರೋಪದ ಮೇಲೆ ಒಳಗೆ ಹಾಕಿರೋರ್ನ ಬಿಡ್ರಿ ಅಂತೀರಿ ಅಂದ್ರೆ ಯಾಕೆ ಮಾಡಾಕತ್ತೀರಿ ಇದನ್ನ? ನೆಕ್ಸ್ಟ್ ಇಯರ್ ಕೇರಳ ಎಲೆಕ್ಷನ್ ಐತಿ, ಕ್ರಿಶ್ಚಿಯನ್ ಓಟ್ ದೂರ ಆಗ್ಯಾವ, ಅವ್ನು ಹಿಂಗೆ ಮಾಡಿ ಸೆಳ್ಕೊಳ್ಳೋಣ ಪ್ರಯತ್ನ ಇರಬಹುದೇನ್ರಿ? ಅಲ್ಲ, ನಿಮಗೆ ಪ್ರೀತಿ ಇರಬೇಕು, ನೀವು ಪ್ರೀತಿಸ್ತೀರಿ ಭಾಳ, ನೀವು ಅಲ್ಪಸಂಖ್ಯಾತರೊಳಗೂ ಆರಿಸಿ ಪ್ರೀತಿ ಮಾಡ್ತೀರೋ ನಮಗೆ ಗೊತ್ತೈತಿ. ಹೆಂಗೋ ಮೊಹಬ್ಬತ್ ಕಿ ದುಕಾನ್ ತೆಗೆದು ಕುಂತವ್ರು ಮೊಹಬ್ಬತ್ ಮಾಡ್ತೀರಿ, ಮಾಡ್ರಿ. ಆದ್ರೆ ಆರೋಪದ ಮೇಲೆ ಒಳಗಿರೋರ್ನ ಮೊಹಬ್ಬತ್ತ ಮಾಡ್ತೀವಿ ಅಂದ್ರೆ ಅದು ಹೆಂಗೆ ನಡೀತೈತ್ರಿ? ಅವ್ರನ್ನ ಬಿಡುಗಡೆ ಮಾಡ್ರಿ ಅಂತ ನೀವು ಪ್ರತಿಭಟನೆ ಮಾಡಿದ ತಕ್ಷಣ ಬಿಡುಗಡೆ ಮಾಡಕ್ಕೆ ಆಗಂಗಿಲ್ರಿ. ಯಾಕಂದ್ರೆ ಅವರು ಆರೋಪದ ಮೇಲೆ ಒಳಗದಾರ. ಒಂದು ವೇಳೆ ಆರೋಪ ಅಪರಾಧ ಆಯ್ತು ಅಂದ್ರೆ ಅವ್ರಿಗೆ ಶಿಕ್ಷೆನೂ ಆಗ್ತೈತಿ. ಅವ್ರನ್ನ ರೆಸ್ಕ್ಯೂ ಮಾಡೋ ಪ್ರಯತ್ನ ಯಾಕೆ ಮಾಡಾಕತ್ತೀರಿ? ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರೇ ಹೇಳಬೇಕು. ಮತ್ತು ಈಗ ಕ್ರೈಸ್ತ ಸನ್ಯಾಸಿನಿ ಅಂತ ಬಾಯಿ ತುಂಬ ಹೇಳಕತ್ತಿರೋ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ನಿನ್ನೆ ಮೊನ್ನೆ ಅಷ್ಟೇ ಇನ್ನೊಂದು ಕೆಲಸ ಮಾಡ್ಯಾರ. ಪಾರ್ಲಿಮೆಂಟ್ ಒಳಗೆ ಪೆಹಲ್ಗಾಮ್ ಅಟ್ಯಾಕ್ ಒಳಗೆ ಸತ್ತಿರುವಂಥವ್ರ ಹೆಸರು ಓದ್ತಿರ್ಬೇಕಾದ್ರೆ ಭಾರತೀಯ ಅಂತ ಹೇಳಕತ್ತಿದ್ರು. ಆ ಕಡೆ ಪಕ್ಷದವ್ರು ಏನು ಹೇಳಿದ್ರು ಅಂದ್ರೆ ಹಿಂದೂಗಳು ಸತ್ತೋಗಿರೋರು ಹಿಂದೂಗಳು ಅಂತ ಹೇಳ್ರಿ ಅಂದ್ರು. ಭಾರತೀಯ ಅಂದ್ರು. 26 बेटे पति पिता गुजर गए, उनमें से 25 भारतीय थे। ಅಂದ್ರ
ಜಾತಿ ಧರ್ಮದಿಂದ ಯಾರನ್ನೂ ಗುರುತಿಸಬಾರ್ದು ಅಂತ ಹೇಳಿದ್ರು. ವಾಹ್, ಪ್ರಿಯಾಂಕಾ ಗಾಂಧಿ ವಾದ್ರವ್ರ ತಲೆ ಏನಪ್ಪ, ಎಷ್ಟು ಚಂದ ಇಷ್ಟು ವಯಸ್ಸಿಗೆ ಅಂತ ಅಂದ್ಕೊಂಡ್ವಿ. ಇಲ್ಲಿ ಹೊರಗೆ ಬಂದ ಪ್ಲಕಾರ್ಡ್ ಹಿಡ್ಕೊಂಡ ಕ್ರೈಸ್ತ ಸನ್ಯಾಸಿನಿಗೆ ನ್ಯಾಯ ಬೇಕು ಅಂತಾರು ಅಂದ್ರೆ ಇಲ್ಲಿ ಅವ್ರ ಡಬಲ್ ಗೇಮ್ ಗೊತ್ತಾಗಂಗಿಲ್ಲೇನ್ರಿ. ಅಲ್ಲಿ ಹಿಂದೂ ಅನ್ನಕ್ಕೆ ಇವ್ರಿಗೆ ಬಿರಿ ಬತ್ತು, ಹೊರಗೆ ಬಂದ ತಕ್ಷಣ ಕ್ರೈಸ್ತ ಸನ್ಯಾಸಿನಿ ಬಿಡುಗಡೆ ಮಾಡಿ ಅಂತ ಬಾಯಿ ತುಂಬ ಹೇಳ್ತಾರಂದ್ರ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡ್ತಿದೆ ಸರ್ಕಾರ ಅಂತಾರಂದ್ರ ಹೆಂಗೈತ್ ನೋಡ್ರಿ ಹಿಪೋಕ್ರಸಿ. The issue is that some nuns from Kerala were very badly ill-treated and we are protesting against this kind of attack on minorities. ಇದು ಯಾವ ರೀತಿ ಸೆಕ್ಯುಲರಿಸಮ್ ರೀ ಇವ್ರದ್ದು? ಹಿಂದೂ ಅನ್ನಕ್ಕೆ ಬಾಯಿ ಬಿದ್ದು ಹೋಗ್ಬಿಡ್ತೈತಿ, ಬೇರೆ ಧರ್ಮದ ಹೆಸರು ಅಲ್ಪಸಂಖ್ಯಾತರ ಹೆಸರನ್ನ ಹೇಳಕ್ಕೆ ಭಾಳ ಚಂದ ಬಾಯಿ ಹೊಳ್ತೈತಿ. ಅಣ್ಣ ತಂಗಿ ಮಾಡಕತ್ತಿರೋದು ಇದೊಂದನ್ನ, ಏನಾರ ಬ್ಯಾರೆ ಮಾಡೋಣ ಅನ್ನೋದಿಲ್ಲ. ಇಬ್ಬರು ಪ್ರತಿಭಟನೆ ಮಾಡಕ್ಕೆ ಮುಂದಿರ್ತಾರೆ. ಈಗ ಸದ್ಯಕ್ಕೆ ಈ ಒಂದು ಪ್ರತಿಭಟನೆ ಮೂಲಕ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಮುಂದದಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.